ಅರಸಿಕಟ್ಟೆ ಕಾವಲು ಸರ್ವೆ ನಂಬರ್ 116ರಲ್ಲಿ ವಾಸಿಸುತ್ತಿರುವ ದಲಿತ ಕುಟುಂಬದ ಸದಸ್ಯ ರಾಜು ಮತ್ತು ಬೆಮ್ಮತಿ ಗ್ರಾಮಸ್ಥರು ವಿಶಿಷ್ಟ ರೀತಿ ಪ್ರತಿಭಟನೆ ನಡೆಸಿದರು. ನುಡಿದಂತೆ ನಡೆದ ಮಹಾನುಭಾವರು 5 ಗ್ಯಾರಂಟಿಗಳನ್ನು ಪೂರೈಸಿದ ಕರ್ನಾಟಕ ಇತಿಹಾಸಕಾರರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಲಿ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ರವರು ಭಾವಿ ಮುಖ್ಯಮಂತ್ರಿಗಳು. ಕರ್ನಾಟಕ ಸರ್ಕಾರ ಎಂಬ ನಾಮಫಲಕವನ್ನು ನೇತುಹಾಕಿ ದಲಿತ ಮುಖಂಡ ರಾಜು ಈ ನಾಮಫಲಕಗಳಿಗೆ ಪುಷ್ಪಾರ್ಚನೆ ಹಾಗೂ ಪೂಜೆಯನ್ನು ನೆರವೇರಿಸಿ ಮಾತನಾಡಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ರವರು ನುಡಿದಂತೆ ನಡೆದ ಮಹಾನ್ ಭಾವರು ಚುನಾವಣೆಗೆ ಮುನ್ನ ಕರ್ನಾಟಕದ ಜನತೆಗೆ ನೀಡಿದ 5 ಗ್ಯಾರಂಟಿಗಳ ಆಶ್ವಾಸನೆಗಳನ್ನು ನೆರವೇರಿಸಿದ ಕರ್ನಾಟಕ ಇತಿಹಾಸಕಾರರು ನಮ್ಮ ದಲಿತ ಸಂಕಷ್ಟಕ್ಕೆ ನೆರವಾಗುತ್ತಾರೆ ಎಂಬ ಅಚಲವಾದ ನಂಬಿಕೆ ನಾವು ಇವರಲ್ಲಿ ಇಟ್ಟಿರುವ ದೃಢ ನಿರ್ಧಾರ. ಏಕೆಂದರೆ ಈ ಅರಸಿಕಟ್ಟೆ ಕಾವಲು ಸರ್ವೆ ನಂಬರ್ 116ರಲ್ಲಿ ಮಿತಿಮೀರಿ ನಡೆಯುತ್ತಾ ದಲಿತ ಕುಟುಂಬಕ್ಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಜೀವಭಯವನ್ನು ಮಲ್ಲೇಶ್ ಪ್ರೆಷರ್ ಸ್ಟೋನ್ ಇದು ಕಳೆದ 2001ರಲ್ಲಿ ಶುರುವಾದ ಕಲ್ಲು ಗಣಿಗಾರಿಕೆ ಈ ಡ್ರೀಮ್ ಫಾರೆಸ್ಟ್ ಅನ್ನು ಆವರಿಸಿಕೊಂಡಿದ್ದಲ್ಲದೆ ಇದರಲ್ಲಿರುವ ಬಡದಲಿತ ಕುಟುಂಬಗಳಿಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೊರೋನಾ ರೋಗಕ್ಕಿಂತಲೂ ಹೆಚ್ಚಾಗಿ ದಿನದಿನ ವ್ಯಾಪಿಸುತ್ತಿದೆ. ಸಂಬಂಧಪಟ್ಟ ಗಣಿ ಮತ್ತು ಅರಣ್ಯ ಇಲಾಖೆ ಇನ್ನಿತರ ಅಧಿಕಾರಿಗಳಿಗೂ ಅರ್ಜಿಯನ್ನು ನೀಡಿ ಸ್ಥಗಿತಗೊಳಿಸುವಂತೆ ಮನವಿ ಮಾಡಿ ಸಾಕಷ್ಟು ಅಲೆದಾಟ ನಡೆಸಿದರು. ಯಾವುದೇ ಪ್ರಯೋಜನ ಕಂಡು ಬಂದಿಲ್ಲ. ಬದಲಿಗೆ ಈ ಗಣಿ ಮಾಲೀಕರಾದ ಎನ್ ಸುರೇಶ್ ರವರಿಗೆ ಒತ್ತಾಸೆಯಾಗಿ ದೂರು ಅರ್ಜಿ ಕೊಡುವರ ಮೇಲೆ ದೌರ್ಜನ್ಯ ದರ್ಪದಿಂದ ನಿರ್ಲಕ್ಷಿಸುತ್ತಿದ್ದಾರೆ. ಅದರಿಂದ ಈ ಕರ್ನಾಟಕ ಜನತೆ ಕಂಡ ಕಾಂಗ್ರೆಸ್ ಸರ್ಕಾರದ ಅತಿಶಯ ಮಹಾನ್ ಭಾವರಲ್ಲಿ ಮೊರೆ ಹೋಗಿದ್ದೇವೆ. ಬೇರೆಯವರಂತೆ ಈ ಮಹಾನ್ ಭಾವರಿಂದ 5 ಗ್ಯಾರಂಟಿಗಳನ್ನು ಪಡೆದು ಉಪಕಾರ ಸ್ಮರಿಸಿದೆ. ಸರ್ಕಾರವನ್ನು ದೂಷಿಸುವ ಹೀನ ಜನರೆಲ್ಲ ನಾವು ಮತ್ತು ಹಾಲಿ ಮುಖ್ಯಮಂತ್ರಿಗಳು ಮತ್ತು ಮುಂದಿನ ಭಾವಿ ಮುಖ್ಯಮಂತ್ರಿಗಳು ನಾವಿರುವ ಸ್ಥಳಕ್ಕೆ ಬಂದು ನಮ್ಮ ಸಂಕಷ್ಟವನ್ನು ಕಣ್ಣಾರೆ ನೋಡಿ ನಮಗೆ ಸಹಹಸ್ತ ನೀಡುವೆಂಬ ದೃಢ ನಂಬಿಕೆ ಮತ್ತು ಶಬರಿಯಂತೆ ಕಾಯ್ತಾ ಇದ್ದೇವೆ. ಏಕೆಂದರೆ ಇವರು ಕರ್ನಾಟಕದ ದೀನದಲಿತರಿಗೆ ಬಡವರ್ಗಗಳಿಗೆ ಎಂದಿಗೂ ಮೋಸ ಮಾಡುವುದಿಲ್ಲ ಹಾಗೂ ಇವರು ಬರುವವರೆಗೂ ನಮ್ಮ ಪ್ರತಿಭಟನೆ ಇದೇ ರೀತಿ ನಿರಂತರ ಎಂದು ತಿಳಿಸಿದರು. ಯಾಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ನಾವು ಹೋಗಿ ಅರ್ಜಿ ಕೊಟ್ಟಾಯ್ತು ಎಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಯಾರು ಇದ್ರ ಬಗ್ಗೆ ತರನೇ ಕಳ್ಸಿದ್ರೆ ಬರೋದೇ ಇಲ್ಲ. ಸರ್ ಬಡವ್ರ ಮನೆ ಖಾಲಿ ಮಾಡ್ತೀನಿ ಅಂತ ಜನ ಕೊಟ್ಟು ಹೊಡೆಸ್ತೀವಿ ಹಂಗಲ್ಲ ಖಾಲಿ ಮಾಡ್ತೀನಿ. ಮಲ್ಲೇಶ್ ಹೋಗಿ ಪ್ರೆಷರ್ ಒಂದು ಹೆಚ್ಚು ತೊಂದರೆ ಆಯ್ತಾ ಇರೋದೇ ಮಲ್ಲೇಶ್ ಹೋಗಿ ಪ್ರೆಷರ್ ನಮಗೆ ತೊಂದರೆ ಆಗ್ತಾ ಇರೋದೇ ಅವರಿಂದ ಜಾಸ್ತಿ. ಗೊತ್ತಾಯ್ತಾ? 14ನೇ ಸರ್ವೆ ನಂಬರ್ ಏನು ಗಣಿಗಾರಿಕೆ ನಡೆಸ್ತಾವ್ರೆ ಸರ್ ಅಷ್ಟೇ. 116 ಸರ್ವೆ ನಂಬರ್ ಅಚ್ಚುಕಟ್ಟೆ ಕಾವಲು 116 ಸರ್ವೆ ನಂಬರ್ ಏನ್ ನಡೀತಿದ್ಯೋ ಎಲ್ಲ ಬಂದಾಗ್ಬೇಕು. ಯಾಕಂದ್ರೆ ರೈತರು ಬದುಕಕ್ಕಾಗ್ತಾ ಇಲ್ಲ. ಒಂದು ದನ ಹೊಡ್ಕೊಂಡಾಗಿಲ್ಲ. ಒಂದು ಈಗ ಹೆಂಗಿದ್ರೆ ಎಲ್ಲ ಹಾಲು ಉತ್ಪಾದಕರೇ ಇರೋದು. ಈಗ ಇವರು ಈಗ ಹಾಲು ಕರ್ಕೊಂಡು ಈಗ ಡೈರಿ ಹಾಕ್ಬೇಕು. ಹೊಲ್ದತ್ರ ಮನೆ ಮಾಡಿದ್ದಾರೆ. ಇವ್ರು ಇಲ್ಲಿಂದ ಅಲ್ಲಿ ಹೋಗೋದ್ರೊಳಗೆ ಇವ್ರು ಬ್ಲಾಸ್ಟ್ ಅಂತ ಹೋಗ್ತಾರೆ. ಇವ್ರು ಬ್ಲಾಸ್ಟ್ ಮಾಡ್ತಾ ಬರ್ತೀವಿ ಅಂದ್ರೆ 1 ಗಂಟೆ ಆದ್ರೂ ಬ್ಲಾಸ್ಟ್ ಮಾಡಲ್ಲ. ಮಧ್ಯ ರೋಡಲ್ಲಿ ಅಡ್ಡಾಕಿ ನಿಂತ್ಕೋತಾರೆ. ಒಂದು ಹುಷಾರಿಲ್ಲ ಅಂದ್ರೂ ಅಷ್ಟೇ, ಒಂದು ಮಕ್ಳಿಗೆ ಹುಷಾರಿಲ್ಲ ಅಂದ್ರೂ ಅಷ್ಟೇ, ಒಂದು ಹಾಲು ತಗೋಬೇಕಂದ್ರೆ ಅಷ್ಟೇ ಮಧ್ಯ ಅಡ್ಡ ರೋಡ್ ತೆಗೆಕೊಂಡು ಬಾಯಿ ಬಂದಾಗ ಅಸಭ್ಯ ಶಬ್ದಗಳನ್ನು ಬೈತಾರೆ, ಹಿಡ್ಕೊಂಡು ಹೊಡಿತಾರೆ. ಅದಕ್ಕೆ ಇವರೇ ಸಾಕ್ಷಿ, ಹೊಡೆಸ್ಕೊಂಡವ್ರೆ ಸಾಕ್ಷಿ. ಇಲ್ಲಿ ಇವರೇ ಸಾಕ್ಷಿ. ಕೇಸ್ ಕೊಟ್ಟರೆ ಕೇಸ್ ಫೈಲ್ ಮಾಡಕ್ ಬಿಡಕ್ಕಲ್ಲ. ಸ್ಟೇಷನ್ ಅವಾಜ ಶಬ್ದ ನಿಲ್ಲಿಸ್ತಾರೆ. ಯಾರೇ ಹೋದ್ರು ಸ್ಟೇಷನ್ ಒಳಗೆ ಕೇಳಕ್ ಹೋದ್ರೆ ಡೈರಿ ಟೈಮಿಂಗ್ ಸೆಂಡ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಡೈರಿ ಟೈಮಿಂಗ್ ನಮ್ಮ ಅಪ್ಪಂದ ಡೈರಿ ಟೈಮಿಂಗ್ ಸೆಂಡ್ ಮಾಡ್ಕೊಳ್ಳಕ್ಕೆ ಯಾರ್ದು ಅಂತ ಟೈಮಿಂಗ್ ಸೆಂಡ್ ಮಾಡ್ಕೊಳ್ಳಿ. ಅಲ್ಲೋಗ್ಬಿಟ್ಟು ನಮಗ್ ಬರಲ್ಲ ಅಂತ ಅವ್ರಿಗೆ SI ಕೈಲಿ ಹೇಳ್ತಾರೆ. ಅವ್ರ ಕೈಲಿ ಫೋನ್ ಮಾಡಿ ಇಂಪ್ರೆಸ್ ಮಾಡಿಸಿ ಕೇಸ್ ಮಾಡಿ ಆಗಲ್ಲ. ಜನವರಿ 12ನೇ ತಾರೀಕು ಒಂದ್ ಕಡೆ ಎಲ್ಲ ರಾಜಕೀಯದ ಕುತಂತ್ರ ನಡೀತಾ ಇದೆ. MLA ಆಗಿರ್ಲಿ MP ಆಗಿರ್ಲಿ. ಆಮೇಲೆ ಸಮಾಜ ಕೆಲಸ ಮಾಡುವಾಗ ಅವ್ರು ಸಮಾಜ ಕೆಲಸ ಮಾಡಬೇಕು, ದುಡ್ಡಿರು ಮಾಡ್ಬಾರ್ದು. ಈ 116 ಸಲ ಬರ್ಬೇಕಂತಂದ್ರೆ ಆಕ್ಚುಲಿ ಈಗ ನಮ್ಮ ಸಹೋದರಿಗೆ ಆಗ್ಬೇಡಿ ಧರಣಿ ನಡೆಸ್ತಾರೆ. ನಿತ್ಯವಾಗಿರೋ ಕ್ರಷರ್ನೇ ನಿಲ್ಸಿ ಅಂತ ಹೇಳ್ತಿದ್ದಾರೆ. ರನ್ನಿಂಗ್ ಅಲ್ಲಿರೋ ಕ್ರಷರ್ನ ನಿಲ್ಸಿ ಅಂತ ಯಾರು ಕೂಡ ಇದುವರೆಗೂ ಹೇಳಿಲ್ಲ. 2 ಕಡೆ ಬ್ಯಾಟಿಂಗ್ ಇರೋದೇ ಸುರೇಶ್. ಒಂದ್ ಕಡೆ ಜನಗಳನ್ನ ಎತ್ಕೊಂಡದ್ದು ಸುರೇಶ್ ಕೆಲಸನೇ ಇನ್ನೊಂದ್ ಕಡೆ ಸರ್ಕಾರದವ್ರನ್ನ ಎತ್ಕೊಟ್ಟದ್ದು ಕೂಡ ಸುರೇಶ್ ಅವ್ರ ಕೆಲಸನೇ.
ಏನು ಎತ್ತುಗಟ್ತಾ ಇದ್ದಾರೆ ಅವರು ಸುರೇಶ್? ಇಲ್ಲಿ ಏನ್ ಮಾಡ್ತಾರೆ, ಜನಗಳಿಗೆ ಆಕ್ರೋಶ ಹೊಡೆದಂಗೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾರೆ. ಯಾವುದು ಆರ್ಸಿಕಟ್ಟೆ ಕ್ರಷರ್ ಹೊಡೆದ ಅದು ಆಕ್ಚುಲಿ ನಿತ್ಯರ ಕ್ರಷರ್ ಅದು ಆಕ್ಚುಲಿ ರನ್ನೇ ಆಗಿಲ್ಲ. ಇವರು ಹೆಚ್ಚು ಕಡಿಮೆ 2001 ಏನೋ ಕ್ರಷರ್ ರನ್ ಆಗಿರೋದು. 2001ರಿಂದ ಕ್ರಷರು ರನ್ನಿಂಗ್ ಆಯ್ತದೆ. ಇದುವರೆಗೂ ಕೂಡ ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ದಾರೆ ಜನಗಳು, ಸಾರ್ವಜನಿಕರಿಗೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಜನಗಳು, ಜನಸಾಮಾನ್ಯರು. ಆದರೂ ಕೂಡ ಸರ್ಕಾರದವ್ರು ಯಾವುದೇ ರೀತಿ ಎಚ್ಚೆತ್ಕೊಂಡಿಲ್ಲ. ಆಮೇಲೆ ಸರ್ಕಾರಿ ನೌಕರಸ್ಥರು ಏನಾಗಿದ್ದಾರೆ ಅಂತಂದ್ರೆ, ಕಂಪ್ಲೇಂಟ್ ಕೊಟ್ಟರೆ ಹೇಳ್ತಾರೆ, ನೋಡಿ ಕುಮಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರಂತೆ, ನೀವು ನಿಮ್ದು ಜಮೀನು ಐತೆ ಅಂತ ಹೇಳಿ ಅವ್ನು ಪ್ರೆಷರ್ ನಡೆಸೋದು ಅಂತ ಹೇಳಿ ಹೇಳ್ತಾರಂತೆ. ಪ್ರೆಷರ್ ಅಲ್ಲ, ಒಂದು ವಿಚಾರ ಹೇಳ್ತೀನಿ ಕೇಳಿ. ಇದು ಸರ್ಕಾರಿ ಜಾಗ ಅಂತ ಅಂದಮೇಲೆ, ಸರ್ಕಾರಿ ಜಾಗ ಪ್ರತಿಯೊಬ್ಬ ನಾಗರಿಕೂ ಸಲ್ತಕ್ಕಂಥ ಸ್ವತ್ತು. ಇದು ಸಾರ್ವಜನಿಕರು ಎಲ್ಲರೂ ಕೂಡ ಒಂದಾಗಿ ಪ್ರೆಷರ್ ನಿಲ್ಲಿಸಲೇಬೇಕು. ಏನವ್ರು ಅಬ್ದುಲ್ ಸ್ವತ್ತೇನಲ್ಲ ಇದು. ಆದರೆ ಇವರು ದುಡ್ಡಿರೋದ್ರಿಂದ ತುಂಬ ಉಡಾಫಿಯಾಗಿ ಮಾತಾಡೋದು, ಆಮೇಲೆ ಸ್ಟೇಷನ್ ನನ್ನ ಕೈಲಿ ಐತೆ ಅಂತ ಹೇಳೋದು, MLA ಅವ್ರನ್ನ ಕೈಲಿ ಇಟ್ಕೊಂಡಿದ್ದೀನಿ ಅಂತ ಹೇಳೋದು, ಇದೆಲ್ಲ ಗುಂಡಾಗಿರಿ ಅಂತ ಆಮೇಲೆ ಕೇಳೋರು ಇನ್ನೂ ಕೂಡ ಜನಗಳಿದ್ದಾರೆ, ಜನಸಾಮಾನ್ಯರು ಇನ್ನೂ ಬದುಕಿದ್ದಾರೆ, ಅಂದರೆ ಇದ್ದಾರೆ. ಹೆಚ್ಚು ನಡೀತಾ ಇರೋ ಕ್ರಷರು ಮಲೆಸ್ಟೋನ್ ಕ್ರಷರ್. ಕ್ರಷರ್ ನಡೀತಾ ಇರೋದು ಹೆಚ್ಚಾಗಿ. ಆದರೆ ಏನ್ ಮಾಡ್ತಾರೆ, ಇವರು ಮಾಧ್ಯಮದಲ್ಲಿ ಬಂದಾಗ ಏನಾಗ್ತಾರೆ ಗೊತ್ತಾ, ಈಗ ಸ್ಟಾರ್ಟ್ ಮಾಡಿದ್ದಾರೆ. ನೈಟ್ ಟೈಮಲ್ಲಿ ಯಾರು ಬರಲ್ಲ. ನೈಟ್ ಟೈಮಲ್ಲಿ ಕ್ರಷರ್ ಆನ್ ಮಾಡ್ತಾರೆ. ಇವತ್ತು ಟೈಮಿಂಗ್ಸ್ ಇರೋದು 6 ಗಂಟೆವರೆಗೆ, ನೈಟು 12 ಗಂಟೆ 1 ಗಂಟೆ ಆದರೂ ನಮಗೆ ಇಲ್ಲಿ ನಮ್ದು ಒಂದು ಅದೇ ಪ್ರೆಷರಿಂದ ಇಬ್ಬರು ಕೂಡ ನಾವು ಅವ್ರ ಬರುವಿಕೆಯಲ್ಲಿ ಕಾಯ್ತಾ ಇದ್ದೀವಿ. ಬಟ್ ಇದಕ್ಕೆ ಶೀಘ್ರದಲ್ಲೇ ಏನು ಈ ದಲಿತ ಕಮ್ಯುನಿಟಿ ಮತ್ತು ಹಿಂದುಳಿದ ಕಮ್ಯುನಿಟಿ ಏನಿದೆಯೋ ಇದಕ್ಕೆ ನ್ಯಾಯ ಕೊಡಿಸೋ ಅಂತ ಕೆಲಸ ಮಾಡಬೇಕು. ಸರ್ಕಾರದ ಮೂಲಕ ಕೂಡ ನಾವು ಇವಾಗ ಆಲ್ರೆಡಿ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ, EC ವರೆಗೂ ಹೋಗಿದೆ, ಆಮೇಲೆ ಅರಣ್ಯ ಇಲಾಖೆವರೆಗೂ ಹೋಗಿದೆ, ACDC ಎಲ್ಲರಿಗೂ ಹೋಗಿದೆ. ಆದರೆ ಅವರಿಂದ ಯಾವುದೇ ಕೂಡ ಆನ್ಸರ್ ಇಲ್ಲ ಇದುವರೆಗೂ ಕೂಡ. ಇಲ್ಲಿ ಏನು ಗಣಿಗಳು ಏನಿದ್ದಾರೆ ಅವರು ಏನು ಹೇಳ್ತಾರೆ, ಉತ್ತರ ಏನಿದೆ, ನಾವು MLA ಸಾಕೊಂಡಿದ್ದೀವಿ, ಮತ್ತೆ ತಹಸೀಲ್ದಾರ್ ಸಾಕೊಂಡಿದ್ದೀವಿ, DC-ಗಳು ಸಾಕೊಂಡಿದ್ದೀವಿ, DCF ಸಾಕೊಂಡಿದ್ದೀವಿ, ಪ್ರತಿಯೊಬ್ಬರು ನಾವು ಸಾಕೊಂಡಿದ್ದೀವಿ. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಜನಸಾಮಾನ್ಯರು ಯಾರದೇ ಕೂಡ ಕಂಪ್ಲೇಂಟ್ ತಗೊಳ್ಳಲ್ಲ. ಆ ಕಂಪ್ಲೇಂಟ್ ಕಿಮ್ಮತ್ತೇ ಇಲ್ಲ, ಆಯ್ತಾ? ಅವಾಜ್ ಶಬ್ದದಿಂದ ಮಾತಾಡ್ತಾರೆ ಪೊಲೀಸರು. ಹಾಗಾಗಿ ಶೀಘ್ರದಲ್ಲೇ DCM ಮತ್ತೆ CM ಇಬ್ಬರು ಕೂಡ ಬಂದು ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು. ಮತ್ತೆ ಅದ್ರ ಜೊತೆಗೆ ಏನಾಗಬೇಕು ಅಂತಂದ್ರೆ, ಈ ಮಿಷನರಿಗಳು ಏನಿದಾವ ಪದಾರ್ಥಗಳಿಗೆ ಸರ್ಕಾರದ ಮುಖಾಂತರ ಸೀಸ್ ಮಾಡಿಸ್ಬೇಕು. ಇವ್ರು ಏನ್ ಮಾಡ್ತಾರೆ, ಅಧಿಕಾರಿಗಳು ಬಂದಾಗ, ಮಾಧ್ಯಮದವ್ರು ಬಂದಾಗ ಕ್ರಷರ್ಗಳನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ನಡೆಸ್ತಾ ಇಲ್ಲ ಇರ್ತಾರೆ. ನೀವೆಲ್ಲ ಹೋದ್ಮೇಲೆ ಏನ್ ಮಾಡ್ತಾರೆ, ನೈಟ್ ಟೈಮು ಕ್ರಷರ್ಗಳನ್ನ ಸ್ಟಾರ್ಟ್ ಮಾಡಿ ಅವ್ರದ್ದು ಏನು ಸ್ಟಾಕ್ಗಳಿದೆಯೋ, ರಾ ಮೆಟೀರಿಯಲ್ ಇದೆಯೋ ಅದನ್ನು ಸೇಲ್ ಮಾಡೋದು, ಮತ್ತೊಂದು ಮಾಡ್ತಾರೆ. ಒಟ್ಟಲ್ಲಿ ಶಾಶ್ವತವಾಗಿ ಸ್ಟಾಪ್ ಮಾಡಿಸಿ ಅಂತ ಸೀಲ್ ಮಾಡಿ ಸ್ಟಾಪ್ ಮಾಡಿಸ್ಬೇಕು. ಸರ್ಕಾರದಿಂದ ಸೀಲ್ ಮಾಡಿಸ್ಬೇಕು. ಏನು ಬರ್ತಿರೋ ಬರೋಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ಬಂತು ಸರ್. ಅವ್ರಿಗೆ ಇನ್ಫಾರ್ಮೇಶನ್ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅಂತ ಇನ್ಫಾರ್ಮೇಶನ್ ಬರ್ತೀವಿ ನೋಡಿ, ಇವ್ರು ನಡೀತಾ ಇಲ್ಲ, ಪ್ರೆಷರ್ ಓಡ್ತಾ ಇಲ್ಲ. ಈಗ ನೀವೇ ನೋಡಿದಂಗೆ ಪ್ರೆಷರ್ ಓಡ್ತಾ ಇಲ್ಲ. ಇನ್ಫಾರ್ಮೇಶನ್ ಎಲ್ಲಿಂದ ಬಂತು? ಇನ್ಫಾರ್ಮೇಶನ್ ಬರ್ತಾ ಇದೆ. ಇದು ಆದಷ್ಟು ಬೇಗ ನಿಲ್ಲಬೇಕು. ಇದು ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಗೆ ಏನು ತೊಂದರೆ ಆಗಬಾರ್ದು. ಆಮೇಲೆ ಸರ್ ಇನ್ನೊಂದು ವಿಚಾರ ಏನು ಗೊತ್ತಾ, ಯಾರೇ ನ್ಯಾಯ ಕೇಳಕ್ ಬಂದ್ರು ಕೂಡ ಅವ್ರ ಮೇಲೆ ಕೇಸ್ ಹಾಕ್ಸಿ, FIR ಮಾಡಿಸಿ ಇದೇ ನಡೆಯೋದು. ಆಮೇಲೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಸರ್, ನಾವು ಬೇಸತ್ತು ಬಿಟ್ಟಿದ್ದೀವಿ. ಇಂಥ 100 ಕೇಸ್ ಬಂದರೂ ಕೂಡ ಫೇಸ್ ಮಾಡಕ್ಕೆ ರೆಡಿ ಇದ್ದೀವಿ. ಏನು ಗೊತ್ತಾ, ಈ ಸಮಾಜದಲ್ಲಿ ಹುಟ್ಟಬೇಕಾದ್ರೂ ಬರೀ ಕೈಲೇ ಹುಟ್ಟಿದ್ದೀವಿ, ಹೋಗ್ಬೇಕಾದ್ರೂ ಬರೀ ಕೈಲೇ ಹೋಗೋದು, ಸಾಯ್ಬೇಕಾದ್ರೂ ಅದು ಎಷ್ಟೇ ಕೋಟಿ ಇದ್ರು ಕೂಡ ಅವನು ಕೂಡ ಮಣ್ಣಲ್ಲಿ ಹೋಗೋದು, ಬರೀ ಕೈಲೇ ಹೋಗೋದು. ಆದರೆ ಸಮಾಜಕ್ಕೆ ಏನಾದ್ರು ಒಂದು ಕೊಟ್ಟೋಗ್ಬೇಕಷ್ಟೇ ಆ ವ್ಯಕ್ತಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಪ್ರೆಷರ್ ಆಗೋದ್ರಿಂದ ಅಕ್ಕಪಕ್ಕ ರೈತರು ಏನೋ ಉತ್ತರ ಆಯ್ತಾ ಇಲ್ಲ, ಊರು ಏನು ಉತ್ತರ ಆಯ್ತಾ ಇಲ್ಲ. ದುಡ್ಡು ಕೊಟ್ಕೊಂಡು ಎಲ್ಲರನ್ನು ಸಾಕೊಂಡು ಹೋಗ್ತಾರೆ. ಎಲ್ಲಿ ಜಕ್ಕಳ್ಳಿ ಒಂದು 4 ಮಾರು ದೂರ ಐತೆ ಜಕ್ಕಳ್ಳಿ. ಆ ಜಕ್ಕಳ್ಳಿ ಅವ್ರಿಗೆಲ್ಲ ದುಡ್ಡು ಕೊಟ್ಕೊಂಡು ಯಾರೋ MN ಸುರೇಶ್ ಅವರು ಅವ್ರಿಗೆ ದುಡ್ಡು ಕೊಟ್ಟು ಅವ್ರು ಸಮಾನ ಮಾಡವ್ರೆ. ಸರಿ, ನಮಗೂ ಪ್ರೆಷರ್ಗೂ ಇಲ್ಲ ಅಂದ್ರೆ ಒಂದು 200 ಮೀಟರ್ ಒಳಗಡೆ ಇದೆ. ಯಾವುದೋ ಆ ಬಂಡಿಗೂ ನಮಗೂ ಇಲ್ಲಿ ನೋಡಿ, ಇಲ್ಲಿ ಮನೆ ಎಲ್ಲ ಇದು ಬಿಟ್ಬಿಟ್ಟಿದ್ದಾವೆ. ಇವತ್ತು ನಾವು ಬಿದ್ದಂಗೆ ಮನೆಗಳು. ಯಾವುದು ಕಾನೂನಿಂದ ಯಾವುದು ನ್ಯಾಯನೇ ಇಲ್ಲ. ಗೊತ್ತಾಯ್ತಾ? ಈಗ ನಿಮ್ಮ ಕೊನೆ ಕೋರಿಕೆ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಈಗ ನುಡಿದಕ್ಕೆ ಸರ್ಕಾರ ಅಂದಮೇಲೆ ಅವ್ರು ನಮ್ಗೆ ನ್ಯಾಯ ಕೊಡಿಸ್ಬೇಕಲ್ವಾ? ಮನೆ ಕೋರಿಕೆ ಏನಿಲ್ಲ ಸರ್, ಏನು ಅವ್ರದ್ದೇ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋಲ್ಲ. ನಮಗೆ ನುಡಿದಂತೆ ನಡೆದ ಸರ್ಕಾರ ಇವರು ನಮ್ಮ ಮುಖ್ಯಮಂತ್ರಿಗಳು. ಈಗ ನಾನೇ ಮುಖ್ಯಮಂತ್ರಿ, ನಮ್ಮ ಮುಂದಿನ ಮುಖ್ಯಮಂತ್ರಿ ಯಾರು? ನಮ್ಗೆ ನ್ಯಾಯ ಕೊಡಿಸ್ತಾರೆ, ದಲಿತ ಕೊಟ್ಟ ಬಗ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಇದ್ರಲ್ಲ ಕಾಯ್ತಾ ಇದ್ದೀವಿ. ಇವತ್ತೆಲ್ಲ ನಾಳೆ ನ್ಯಾಯ ಸಿಗುತ್ತೆ ಅನ್ನೋದನ್ನ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಸಿಡಿಸುವಾಗ ಪ್ರೆಸ್ ಅವರಾಗಲಿ ಅಧಿಕಾರಿಗಳಾಗಲಿ ಬಂದು
ಜಾಗದ ಮಧ್ಯ ಸಿಡಿಸಿ ನೋಡಿ ಇದು ಶಬ್ದ ಇಲ್ಲ ನಾವು ಹಿಂಗೆ ಸಿಡಿಸ್ತಿರೋದು ಇವರು ಸುಮ್ಮನೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಅಧಿಕಾರಿಗಳು ಬಂದು ಹೋದ ನಂತರ ಅವ್ರ ಆಟನ ಅವ್ರು ಶುರು ಮಾಡ್ಕೊಂತಾರೆ. ಹಂಗಾಗಿ CM ಮತ್ತು DCM ಈ ಜಾಗಕ್ಕೆ ಬಂದು ತನಿಖೆ ಮಾಡಿ ಇವ್ರು ಹೇಳೋ ಥರ ಅದಕ್ಕೆ ಸೀಲ್ ಹಾಕಿ ಹೋಗ್ಬೇಕು. ಫುಲ್ ಕ್ಲೋಸ್ ಸರ್ಕಾರಿ ಮಾಡ್ತಾರೆ ಸೀಲ್ ಹಾಕ್ಲಿ ಸರ್. ಆಗ್ಲಿ.